ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ. ಇಷ್ಟು ದಿನ ನಾನಿದ್ದಿದ್ದು ಪಾಂಡಿಚೇರಿಯಲ್ಲಿ. ಸುತ್ತಾಡೋದಕ್ಕಲ್ಲ, ಇಂಟರ್ನ್‌ಶಿಪ್ ಡ್ಯೂಟಿ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಹಾಗೆ ಅಲ್ಲಿ ಯಾವುದೇ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿರ್ಲಿಲ್ಲ. ಅಂಡ್ ಅದಕ್ಕಾಗಿನೇ ರಿವ್ಯೂಗಳು ಸಹ ಬಂದಿರ್ಲಿಲ್ಲ. ಸೊ ಬರೀ ಬೇರೆ ಭಾಷೆನೇ ನೋಡ್ತೀಯಾ, ಅವ್ರದೇ ರಿವ್ಯೂ ಮಾಡ್ಕೊಂಡಿದ್ಬಿಡು, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋರು ನಮ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಪ್ಪ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಇನ್ನ ವಾಪಸ್ ಬರ್ತಿದ್ದ ಹಾಗೇನೆ ನಾನ್ ಮಾಡಿದ ಮೊದಲನೇ ಕೆಲ್ಸ ಸಿನಿಮಾಗ್ ಹೋಗಿದ್ದು. ಸೊ ಕನ್ನಡ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ನನಗೆ ಯಾವಾಗಿಂದನೂ ಇದೆ. ಅಂಡ್ ಅದಕ್ಕೆ ನೀವು ಬೆಂಬಲ ಕೊಡ್ತೀರಾ ಅಂದ್ರೆ, ವಿಡಿಯೋ ಇಷ್ಟು ಲೇಟ್ ಆಗಿದೆ ತಲೆ ಕೆಡ್ಸ್ಕೊಬೇಡಿ, ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ಅದಕ್ಕೆ ಸಿಗ್ಬೇಕಾಗಿರೋ ಬೆಲೆ ಸಿಕ್ಕೇ ಸಿಗತ್ತೆ. ಛೂ ಮಂತರ್ ಇದು ನಮ್ಮ ಕರ್ವಾ ಖ್ಯಾತಿಯ ನವನೀತ್ ಅವರು ಡೈರೆಕ್ಟ್ ಮಾಡಿರೋಂಥ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ, ಇಲ್ಲಿ 4 ಜನ ಸ್ನೇಹಿತರಿರ್ತಾರೆ. ಅವರಿಗೆ ಈ ದೆವ್ವ, ಭೂತ, ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅಂತ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೇನೆ ಒಂಥರ ಥ್ರಿಲ್. ಸೊ ಇಂಥವರಿಗೆ ಒಂದು ದಿನ ಒಂದು ಬಂಗ್ಲೆಯ ಬಗ್ಗೆ, ಅಲ್ಲಿ ಅಡಗಿರೋ ರಹಸ್ಯದ ಬಗ್ಗೆ ಗೊತ್ತಾಗತ್ತೆ. ಅಂಡ್ ಗೊತ್ತಾದ್ಮೇಲೆ ಇನ್ನೇನು, ಹೊರಡೋದೇ ಅಲ್ವಾ. ಸೊ ಇವರೆಲ್ಲ ಅಲ್ಲಿಗೆ ಹೋದ್ಮೇಲೆ ಏನೇನಾಯ್ತು, ಆಕ್ಚುಲಿ ಆ ಜಾಗ ಯಾವುದು, ಅಲ್ಲಿರೋ ಮಿಸ್ಟ್ರಿ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ಇದರ ಪ್ರೆಸೆಂಟೇಷನ್. ಹಾರರ್ ಥ್ರಿಲ್ಲರ್ ಈ ಜಾನರ್ಗಳಲ್ಲಿ ಡೀಪ್ ರೂಟೆಡ್ ಕಥೆ ಇರೋದು ಮುಖ್ಯ, ಹೌದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಕಥೆಗೆ ಬೇಕಾಗಿರೋ ವಾತಾವರಣನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ತೀರಾ ಅನ್ನೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಬಿಕಾಸ್ ಇಂಥ ಕಂಟೆಂಟ್ ಗಳಿಂದ ಡೆಲಿವರ್ ಆಗ್ಬೇಕಾಗಿರೋದೇ ಒಂದು ಅನುಭವ. ಸೊ ಆ ಪಾಯಿಂಟ್ ಅನ್ನ ನವನೀತ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಿ ಏನ್ ಇರ್ಬೇಕು, ಏನ್ ವರ್ಕ್ ಆಗತ್ತೆ, ಹಾರರ್ ಫೀಲ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಏನೆಲ್ಲ ಎಲಿಮೆಂಟ್ ಗಳನ್ನ ಇಡಬೇಕು, ಎಷ್ಟೆಲ್ಲ ಡೀಟೇಲಿಂಗ್ ಅನ್ನ ಸೇರಿಸಬೇಕು ಅಂತ. ಅಂದ್ರೆ ಟೋಟಲಿ ಆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡೋದ್ರ ಕಡೆ ಡೈರೆಕ್ಟರ್ ಅವರು ಗಮನ ಹರಿಸಿದ್ದಾರೆ. ಆ ಕ್ರಾಫ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಟೆಕ್ನಿಕಲಿ ಸಿನಿಮಾ ರಿಚ್ ಆಗಿ ಕಾಣುತ್ತೆ. ಒಂದಷ್ಟು ಫ್ರೇಮ್ಗಳಲ್ಲಿ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಎದ್ದು ಹೊಡಿತಾ ಇರ್ಬೋದು ಬಿಟ್ರೆ, ಬಂಗ್ಲೆ ಸುತ್ತ ಸೆರೆ ಹಿಡಿದಿರೋ ಹಲವು ಸೀಕ್ವೆನ್ಸಸ್, ಇಂಟೀರಿಯರ್ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್, ಲೈಟಿಂಗ್, ಎಡಿಟಿಂಗ್, ಹಾಗೆ ಓವರ್ ಆಲ್ ವಿಜುವಲ್ ಎಫೆಕ್ಟ್ ಸಖತ್ತಾಗಿ ಬಂದಿದೆ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ 30 ನಿಮಿಷ ಏನಿದೆ ಅದಂತೂ ಸಖತ್ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಸಿನಿಮಾಗೆ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್, ಇಡೀ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಅಲ್ಲಿ ವಿಜುವಲ್ಸ್ಗೆ ಒಂದು ಕಡೆ ಮಾರ್ಕ್ಸ್ ಹೋದ್ರೆ, ಇನ್ನರ್ಧ ಪಾಲು ಈ ಡಿಪಾರ್ಟ್ಮೆಂಟ್ಗೆನೆ ಸೇರ್ಬೇಕು. ಬಿಕಾಸ್ ಆ ಅಟ್ಮಾಸ್ಫಿಯರ್ ನ ಇಂಟೆನ್ಸ್ ಮಾಡೋ ತರ ಪ್ರತಿ ಹಂತದಲ್ಲೂ ಒಳ್ಳೆ ಡೆಪ್ತ್ ಅನ್ನ ಆಡ್ ಮಾಡ್ತಾ ಬಂದಿದ್ದಾರೆ. ಅಂಡ್ ಅದಕ್ಕೋಸ್ಕರ ಅವಿನಾಶ್ ಅವ್ರಿಗೆ ಹಾಗೆ ಸೌಂಡ್ ಡಿಸೈನರ್ ರೆಜುಲ್ ಪುಕುಟಿ ಅವ್ರಿಗೆ ಒಂದು ಬಿಗ್ ಅಪ್ರಿಸಿಯೇಷನ್ ಅಂತೂ ಬರ್ಲೇಬೇಕು. ಇನ್ನು ಸ್ಟೋರಿ ಪಾಯಿಂಟ್ ಆಫ್ ವ್ಯೂ ಇಂದ ಬಂದ್ರೆ, ಫಸ್ಟ್ ಹಾಫ್ ನನಗಿಷ್ಟ ಆಯ್ತು. ಹಾರರ್, ಅದಕ್ಕಿರೋ ಬ್ಯಾಕ್ ಡ್ರಾಪ್, ಆ ಹಿನ್ನೆಲೆ, ಅಲ್ಲಿ ಒಂದಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್ ಅಂಡ್ ಪ್ಯಾರಲಲ್ ಆಗಿ ಕಾಮಿಡಿ ಎಪಿಸೋಡ್ಸ್, ಅಂದ್ರೆ ಪ್ರಾಪರ್ ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇತ್ತು ಸಿನಿಮಾ. ಈವನ್ ಸ್ಕ್ರೀನ್ ಪ್ಲೇನು ಅಷ್ಟೇ ಓಡ್ತಾ ಇತ್ತು. ಹಾಗಾಗಿ ಆ ಇಡೀ ಫಸ್ಟ್ ಹಾಫ್ ಅಲ್ಲಿ ಬೆಟರ್ ಟ್ರೀಟ್ಮೆಂಟ್ ಅನ್ನ ನೋಡ್ತೀವಿ. ಇದ್ರ ಜೊತೆಗೆ ಟೈಮ್ ಟು ಟೈಮ್ ಬರ್ತಾ ಇದ್ದಂತ ಟ್ವಿಸ್ಟ್ ಗಳು, ಸಿನಿಮಾ ಇನ್ನೇನು ಫ್ಲಾಟ್ ಆಗ್ತಾ ಇದೆ, ಎಳಿತಾ ಇದ್ದಾರೆ ಅನ್ನೋಷ್ಟರಲ್ಲೇ ಭಯಂಕರ ತಿರುವುಗಳನ್ನ ತಂದು ಇಂಟ್ರೆಸ್ಟ್ ಅನ್ನ ಹುಟ್ಟಾಕ್ತಾರೆ. ಅಂಡ್ ಟ್ವಿಸ್ಟ್ ಗಳು ಯಾವುದು ಫೋರ್ಸ್ಡ್ ಅಂತ ಅನ್ಸಲ್ಲ, ಆದಷ್ಟು ಸ್ಮೂತ್ ಆಗೇನೆ ತಂದಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ಅಷ್ಟೊಂದೇನ್ ಸ್ಕೋಪ್ ಅಂತ ಇರ್ಲಿಲ್ಲ, ಬಟ್ ಸ್ಟಿಲ್ ಶರಣ್ ಅವ್ರನ್ನ ಈ ಸಾರಿ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತೀವಿ. ಒಂಥರ ಬೇರೆನೆ ಆರ್ಕಲ್ ಇರ್ತಾರ ಅವರು. ಆಲ್ಸೋ ಹೆವಿ ಕಾಮಿಡಿ ಅಂತ ಅಲ್ದೆ ಹೋದ್ರು, ಚಿಕ್ಕಣ್ಣ ಅವರ ಪ್ರೆಸೆನ್ಸ್, ಅವ್ರ ಕಡೆಯಿಂದ ಬಂದಿರೋ ಒನ್ ಲೈನರ್ಸ್ ಚೆನ್ನಾಗಿತ್ತು. ಹಾಗೆ ಉಳಿದ ಎಲ್ಲರೂ ತಮ್ಮ ಪಾತ್ರನ ಡೀಸೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನೆಗೆಟಿವ್ಸ್ ಕಡೆ ಬಂದ್ರೆ, ಇಲ್ಲಿನ ಸ್ಟೋರಿ ಟೆಲ್ಲಿಂಗ್ ಮತ್ತೆ ನರೇಷನ್ ಮತ್ತಷ್ಟು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳ್ತೀನಿ. ಸಿನಿಮಾ ಮೊದ್ಲಿಂದನೂ ಒಂದು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸಿಚುವೇಶನಲ್ ಹ್ಯೂಮರ್, ಹಾರರ್ ಕಥೆಗೆ ಕೊಡಬೇಕಾಗಿರುವಂತ ಡೆಪ್ತ್, ಹೀಗೆ. ಸೊ ಫಸ್ಟ್ ಹಾಫ್ ನಲ್ಲಿ ಕಥೆ ಅಷ್ಟೊಂದು ಇಂಟೆನ್ಸ್ ಆಗಿ ಇಲ್ದೇ ಇದ್ರು ಸ್ಕ್ರೀನ್ ಪ್ಲೇನ ಹ್ಯಾಂಡಲ್ ಮಾಡಿದ ರೀತಿ ಚೆನ್ನಾಗಿತ್ತು. ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಕಥೆ ಸ್ಟ್ರೈಟ್ ಫಾರ್ವರ್ಡ್ ಆಗ್ಬಿಡುತ್ತೆ. ಸ್ಕ್ರೀನ್ ಪ್ಲೇನು ಅಷ್ಟೊಂದು ಡಿಫರೆನ್ಸ್ ಮಾಡಲ್ಲ. ಹಾಗಾಗಿ ಸಿನಿಮಾ ತನ್ನ ಇಂಟೆನ್ಸಿಟಿನ ಕಳ್ಕೊಳ್ಳುತ್ತೆ. ಅಂಡ್ ತುಂಬಾ ಕಡೆ ಡ್ರಾಗ್ ಮಾಡ್ತಾ ಇದಾರೆ ಅಂತಾನೂ ಅನ್ಸುತ್ತೆ. ಇನ್ನೊಂದೇನಂದ್ರೆ, ಕಥೆನ ಟ್ರೀಟ್ ಮಾಡಿರೋ ವಿಧಾನ ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ. ಮೇನ್ಲಿ ಸಬ್ಸ್ಟೆನ್ಸ್ ಗಳಿಗೆ ಕೊಟ್ಟಿರುವಂತ ಡೆಪ್ತ್ ಗೆ ತಕ್ಕಂತೆ ಕನೆಕ್ಷನ್ ಇರ್ಲಿಲ್ಲ. ಇವನ್ ಮೇನ್ ಕ್ಯಾರೆಕ್ಟರ್ ಡೈನಾಮೋಗೂ ಕೂಡ ಹೇಳ್ಕೊಳ್ಳೋ ತರ ಅಡೆತಡೆಗಳೇ ಕಾಣ್ಲಿಲ್ಲ. ಐ ಮೀನ್, ಸಿನಿಮಾ ತುಂಬಾ ಕಡೆ ಹೇಗ್ ಹೋಗುತ್ತೆ ಅಂದ್ರೆ, ಒಂದು ಕಥೆ ಇದೆ, ಅದರಲ್ಲಿ ಒಂದಷ್ಟು ಹಂತಗಳಿವೆ, ಡೈರೆಕ್ಟರ್ ಅವರು ಅದನ್ನ ಬರ್ಕೊಂಡಿದ್ದಾರೆ, ಈ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜಿಗೆ ಹೋಗ್ಬೇಕು ಅಂತ. ಆದ್ರೆ ಅದರ ನಡುವೆ ಇರುವಂತ ಪ್ರೊಸೆಸ್ ಇದೆಯಲ್ಲ, ಅದನ್ನ ಎಕ್ಸೈಟ್ ಮಾಡೋ ತರ ಬರ್ಕೊಂಡಿಲ್ಲ. ಪಾತ್ರಗಳು ಬರ್ತಾ ಇರ್ತವೆ, ಎಲ್ಲದು ನಾರ್ಮಲ್ ಆಗಿ ನಡೀತಾ ಇರತ್ತೆ. ಅಂದ್ರೆ ಲೈಕ್, ಏನ್ ಗುರು ಎಲ್ಲ ಇಷ್ಟೊಂದು ಈಸಿಯಾಗಿ ನಡೀತಾ ಇದೆಯಲ್ಲ ಅಂತ ಅನ್ಸ್ಬಿಡತ್ತೆ. ಸೊ ನವನೀತ್ ಅವರು ಅದನ್ನ ಇಂಪ್ರೂವೈಸ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ಸಿನಿಮಾ ಬರೀ ಕಥೆ ಅಲ್ಲ, ಎಲ್ಲಿಂದ ಎಲ್ಲಿಗೆ ಹೋದ್ವಿ ಅನ್ನೋದು ಲೀಸ್ಟ್ ಬಾದರ್ಡ್, ಹೇಗ್ ಮಾಡಿದ್ವಿ, ಹೇಗಾಯ್ತು ಅನ್ನೋದಿದೆಯಲ್ಲ, ಅದೇ ಸಖತ್ ಇಂಪಾರ್ಟೆಂಟ್. ಇನ್ನು ಕ್ಲೈಮ್ಯಾಕ್ಸ್ ಐಡಿಯಾ, ಒಂದು ಯೂನಿವರ್ಸ್, ಆ ಥಾಟ್ ಚೆನ್ನಾಗಿತ್ತು. ಬಟ್ ಪರ್ಸನಲಿ ಅದನ್ನ ಹೇಳ್ದಂತ ರೀತಿ ಅಷ್ಟೊಂದು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆನೆ ಆರಾಮಾಗಿ ಹೋಗಿ ನೋಡ್ಬೋದು. ಇಲ್ಲಿ ಸಬ್ಸ್ಟೆನ್ಸ್ ಅಂತ ಬೇಕಾದಷ್ಟಿದೆ. ಹಾರರ್ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ವಿಜುವಲಿ ಮತ್ತೆ ಟೆಕ್ನಿಕಲಿ ಸಿನಿಮಾ ಅಪೀಲಿಂಗ್ ಆಗಿ ಕಾಣುತ್ತೆ. ಬಟ್ ಸಬ್ಸ್ಟೆನ್ಸ್ ಅನ್ನ ಬಳಸಿರೋ ರೀತಿ, ಓವರ್ ಆಲ್ ಸ್ಟೋರಿ ಟೆಲ್ಲಿಂಗ್ ಇನ್ನೂ ಚೆನ್ನಾಗಿ ಬರ್ಬೇಕಾಗಿತ್ತು. ಬಂದಿದ್ರೆ ಓವರ್ ಆಲ್ ಸಿನಿಮಾದ ಇಂಟೆನ್ಸಿಟಿ ಮೇಲ್ ಹೋಗಿರ್ತಿತ್ತು. ಎನಿವೇಸ್, ರೆಗ್ಯುಲರ್ ಹಾರರ್ನ ನೋಡೋವಂಥವ್ರಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಇರಬಹುದು. ಬಟ್ ಸ್ಟಿಲ್ ಇಲ್ಲಿರೋ ಮಟೀರಿಯಲ್ಗಳಿಗೋಸ್ಕರ ನೋಡ್ತೀರಾ, ಅಂತ ಫಿಲ್ಮ್ಗಳು ವರ್ಕ್ ಆಗತ್ತೆ ಅಂದ್ರೆ ನಿಮಗಿದು ಗುಡ್ ವಾಚ್ ಕೂಡ ಆಗಬಹುದು. ಒಂದ್ಸಲ ಟ್ರೈ ಮಾಡಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ, ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ತಪ್ಪದನೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.